ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನೀವಾಡೋ ಮಾತನ್ನು ನೀವೇ ಉಳಿಸಿಕೊಳ್ಳದಿದ್ದರೆ ನಿಮ್ಮ ಅಸ್ತಿತ್ವವನ್ನು ನೀವೇ ನಾಶ ಮಾಡಿದೆ. ನಿಮ್ಮ ವ್ಯಕ್ತಿತ್ವವನ್ನು ನೀವೇ ದೌರ್ಜನ್ಯ ಮಾಡಿದಂತೆ. ಹೃದಯ ಮತ್ತು ಬುದ್ಧಿಯ ಸಹಭಾಗಿತ್ವವನ್ನೇ ಕೊಂದಂತೆ. ನನ್ನ ಸ್ನೇಹಿತ ಇದಾವುದನ್ನೂ ಮಾಡಲಿಲ್ಲ. ನಾನಿಟ್ಟ ಗುರುವಿನ ಪರೀಕ್ಷೆಯಲ್ಲಿ ಗುರು ತನ್ನ ಶಿಷ್ಯನೆದುರೇ ಸೋತು ಹೋದ. ಶಿಷ್ಯ ತನ್ನ ನಯ ವಿನಯ ಸೈರಣೆಯಿಂದ ಗುರುವನ್ನೇ ಗೆದ್ದರು ವಿನಮ್ರವಾಗಿ ನಿಂತ. ಇದೇ ಅಲ್ಲವೇ ಈ ಮಣ್ಣಿನ ಗುರು ಪರಂಪರೆಯ ಸಾರ. ಇದನ್ನೆಲ್ಲ ನನಗೆ ಹೇಳ್ಕೊಟ್ಟಿರೋದು ನನ್ನ ದೇಶ, ನನ್ನ ಸಂಸ್ಕೃತಿ, ನನ್ನ ನೆಲ, ನನ್ನ ಭಾಷೆ, ನನ್ನ ಹೆತ್ತವರು, ನನ್ನ ಗುರುಗಳು, ನನ್ನ ಸಮಾಜ. ನೀನೇ ನನಗೆ ಜಯ ಸಿಕ್ಕಿದೆ ಅಂತ ಹೇಳ್ತಿರುವಾಗ ಆ ನನ್ನ ಜಯನ ನಿನ್ನ ಪಾದಗಳಿಗೆ ಅರ್ಪಿಸ್ತೀನಿ. ಈ ನಿನ್ನ ನಡತೆಯ ಶೋಕ ಸಹಜ. ನಿನ್ನ ಸ್ನೇಹ ಬಯಸಿ ನನ್ನನ್ನ ಇಲ್ಲಿವರೆಗೂ ಕರೆತಂದಿತ್ತು. ಈ ಜಗತ್ತಲ್ಲಿ ಯಾವುದೇ ವಿಚಾರವಾಗಲಿ, ಕನಸಾಗಲಿ, ಗುರಿಯಾಗಲಿ, ಆಸೆಯಾಗಲಿ, ಆಕಾಂಕ್ಷೆಯಾಗಲಿ, ಅದು ನಮಗೆ ಸಿದ್ಧಿಸಬೇಕೆಂದರೆ ನಮ್ಮನ್ನು ನಾವು ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳಬೇಕು. ಅರ್ಪಣೆಯಿಲ್ಲದೆ ಸವಾಲುಗಳಿಲ್ಲ, ಸವಾಲುಗಳಿಲ್ಲದೆ ಸೈರಣೆಯಿಲ್ಲ, ಸೈರಣೆಯಿಲ್ಲದೆ ಸಾಧನೆ ಇಲ್ಲ. ಆ ಸಾಧನೆಯ ಹಾದಿಯಲ್ಲಿ ನಿನ್ನ ಜೊತೆಗೆ ನಿನ್ನೊಳಗೆ ಕ್ರಮಿಸುವುದು ಗುರುವಿನ ದಯೆ. ಗುರು ಅಂದರೆ ಕೇವಲ ವ್ಯಕ್ತಿಯಲ್ಲ, ಅಜ್ಞಾನದಿಂದ ಜ್ಞಾನದೆಡೆಗೆ ನಿಮ್ಮನ್ನು ಕೊಂಡೊಯ್ಯುವ ಮಹಾನ್ ಶಕ್ತಿ. ಖಾಲಿ ಎದೆಯೊಳಗೆ ಅಕ್ಷರದ ಜ್ಯೋತಿಯನ್ನು ಹೊತ್ತಿಸುವವನು ಗುರುವಲ್ಲ, ಆ ದಿವ್ಯ ಜ್ಯೋತಿಯೇ ಗುರು. ಹೆತ್ತವರು ಕೂಡ ತಮ್ಮ ಮಕ್ಕಳ ಬೆಳವಣಿಗೆಯ ಜೊತೆಗೆ ತಾವೂ ಬೆಳೆಯುತ್ತಾರೆ. ಆದರೆ ತಾನು ಇದ್ದಂತೆಯೇ ಇದ್ದು ತನ್ನನ್ನು ನಂಬಿ ಬಂದವರನ್ನು ಬೆಳೆಸುವ ಏಕೈಕ ಜೀವ ಎಂದರೆ ಅದು ಗುರು. ಎಂಥ ಮಾತು ಹೇಳಿದೆ ಭಗವಂತ. ಹಿರಿಯರು ಹೇಳ್ತಾರೆ, ಹರ ಮುನಿದರು ಗುರು ಕಾಯುವನು ಅಂತ. ನಾನೆಷ್ಟು ಅದೃಷ್ಟ ಮಾಡಿದ್ದೀನಿ ಅಂದ್ರೆ ನನಗೆ ಹರನೇ ಗುರುವಾಗಿ ಬಂದಿದ್ದಾನೆ. ಗುರುವಿಗೆ ಶರಣಾದವನಿಗೆ ಕೆಡುಕಿಲ್ಲ, ಗುರುವಿಗೆ ಮರುಳಾದವನಿಗೆ ಕೇಡು ಇಲ್ಲ. ಆದರೆ ಗುರುವಿನ ಗುಲಾಮನಾದವನಿಗೆ ಸೋಲೇ ಇಲ್ಲ. ಗುರುವಿನ ಬೆತ್ತದ ರುಚಿ ಕಂಡ ಸಮಾಜಕ್ಕೆ ಲಾಠಿಯ ಅಗತ್ಯವಿಲ್ಲ. ಶಿಕ್ಷಣದಲ್ಲಿ ಸಾತ್ವಿಕ ಶಿಕ್ಷೆ ಕಡಿಮೆಯಾಗುತ್ತಿದೆ, ಬೆತ್ತದ ರುಚಿ ಮಾಯವಾಗುತ್ತಿದೆ. ಲಾಠಿಯಿಂದ ಬುದ್ಧಿ ಕಲಿಯುವವರ ಸಂಖ್ಯೆ ಹೆಚ್ಚಾಗುತ್ತಿದೆ. ಹಾಗಾಗಿ ಗುರುವನ್ನು ಗೌರವಿಸಿ, ಆದರಿಸಿ, ಸತ್ಕರಿಸಿ. ಏಕೆಂದರೆ ಕೇವಲ ಬಳಪದಿಂದಲೇ ಜೀವಂತ ಶಿಲೆಯನ್ನು ಕೆತ್ತುವ ಮಹಾನ್ ಶಿಲ್ಪಿ ಎಂದರೆ ಅದು ಗುರು. ಗುರುವಿನ ಗುಲಾಮ ನಾಗುವ ತನಕ ದೊರೆಯದಣ್ಣ ಮುಕುದೇ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.